ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಒಬ್ಬ ಹುಡುಗ ಇದ್ದನು. ಅವನು ಸಾಕಷ್ಟು ಬಡವನಾಗಿದ್ದನು. ಅವನಿಗೆ ತಿನ್ನಲು ಏನೂ ಇರಲಿಲ್ಲ, ವಾಸಿಸಲು ಮನೆಯೂ ಇರಲಿಲ್ಲ. ಅವನು ತನ್ನ ಸ್ನೇಹಿತನ ಮನೆಯಲ್ಲಿ ತಂಗುತ್ತಿದ್ದನು. ಸಣ್ಣ ಕಂಪನಿಯೊಂದರಲ್ಲಿ ಪೇಂಟಿಂಗ್ ಕೆಲಸ ಮಾಡಲು ಆರಂಭಿಸಿದನು. ಕ್ರಮೇಣ ಕೈ ತುಂಬಾ ಹಣವು ಸಿಕ್ಕಿತು. ನಂತರ ಅವನು ಸಾಕಷ್ಟು ಶ್ರೀಮಂತನಾದನು. ಆದರೆ ಅವನೊಳಗೆ ಇನ್ನೂ ಏನು ಕಳೆದುಕೊಂಡ ಭಾವನೆ ಇತ್ತು. ಚಿಕ್ಕವನಿರುವಾಗಲೇ ತಂದೆ ತಾಯಿ ಇಹಲೋಕ ತ್ಯಜಿಸಿದ್ದರು. ಅವನು ಎಂದಿಗೂ ಪ್ರೀತಿಯನ್ನು ತಿಳಿದಿರಲಿಲ್ಲ. ಒಂದು ದಿನ ಅವನು ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಾಗ ಅವನು ತುಂಬಾ ಸುಂದರ ಮತ್ತು ಸುಂದರ ಹುಡುಗಿಯನ್ನು ನೋಡಿದನು. ಈ ಹುಡುಗನಿಗೆ ಆ ಹುಡುಗಿಯನ್ನು ನೋಡಿದ ತಕ್ಷಣ ಪ್ರೀತಿಯಾಯಿತು. ಬಹಳ ಹೊತ್ತು ಆ ಹುಡುಗಿಯನ್ನೇ ನೋಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಹುಡುಗಿ ಅಲ್ಲಿಂದ ಹೊರಟು ಹೋದಳು. ಹುಡುಗ ಕೆಲವು ದಿನಗಳಿಂದ ಹುಡುಗಿಯನ್ನು ಹುಡುಕುತ್ತಲೇ ಇದ್ದನು. ಆದರೆ ಅವಳನ್ನು ಹುಡುಕಲಾಗಲಿಲ್ಲ. ಆದರೆ ವಿಧಿಯು ಈ ಹುಡುಗನನ್ನು ಆ ಹುಡುಗಿಯೊಂದಿಗೆ ಸೇರಿಸಿತು. ಹುಡುಗಿ ಕೆಲಸ ಹುಡುಕಿಕೊಂಡು ಈ ಹುಡುಗನ ಮನೆಗೆ ಬಂದಿದ್ದಳು. ಹುಡುಗ ತಕ್ಷಣ ಹುಡುಗಿಯನ್ನು ಮನೆ ಕೆಲಸಕ್ಕೆ ನೇಮಿಸಿಕೊಂಡನು. ಆ ಹುಡುಗಿ ಈ ಹುಡುಗನನ್ನು ಭೇಟಿಯಾಗಲು ಬಂದಾಗ ಆ ಸಮಯದಲ್ಲಿ ಈ ಹುಡುಗನಿಗೆ ಕೆಲವು ಪದಗಳನ್ನು ಸಹ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಹುಡುಗಿಗೆ ಈ ಹುಡುಗ ಮೂಕ ಎಂದು ಅನಿಸಿತು. ಆ ಹುಡುಗನಿಗೂ ಗೊತ್ತಿತ್ತು ಈ ಹುಡುಗಿ ನಮ್ಮನ್ನು ಮೂಕ ಎಂದು ಪರಿಗಣಿಸುತ್ತಾಳೆ ಎಂದು. ಇದರ ಜೊತೆಗೆ ಇಲ್ಲಿನ ಹುಡುಗ ಈ ಮನೆಯ ಸೇವಕನೇ ಹೊರತು ಯಜಮಾನನಲ್ಲ ಎಂದು ಹುಡುಗಿಗೂ ಅರ್ಥವಾಯಿತು. ಈಗ ಈ ಹುಡುಗ ಆ ಹುಡುಗಿಯ ಹತ್ತಿರ ಹೋದಾಗಲೆಲ್ಲ ಮೂಕನಾಗುತ್ತಾನೆ. ಕ್ರಮೇಣ ಹುಡುಗಿಗೆ ಈ ಹುಡುಗನ ಮೇಲೆ ಅನುಕಂಪ ಮೂಡತೊಡಗಿತು. ಈಗ ಈ ಹುಡುಗನ ಅಸಹಾಯಕತೆಯಿಂದ ಅವಳು ಪ್ರೀತಿಯಲ್ಲಿ ಬೀಳಲು ಪ್ರಾರಂಭಿಸಿದಳು. ಆದರೆ ಆ ಹುಡುಗಿ ಒಂದು ವಿಷಯಕ್ಕೆ ಹೆದರಿ ಹಿಂದೆ ಸರಿಯುತ್ತಿದ್ದಳು. ಈ ಹುಡುಗಿಯ ತಂದೆ ತಾಯಿಗಳು ಕೂಡ ಬಾಲ್ಯದಲ್ಲಿಯೇ ಸೇರಿಕೊಂಡಿದ್ದರು. ಈ ಹುಡುಗಿಯನ್ನು ಅವಳ ಚಿಕ್ಕಪ್ಪನವರು ಬೆಳೆಸಿದ್ದರು ಮತ್ತು ಅವನು ಬದುಕಿರುವವರೆಗೂ ಈ ಹುಡುಗಿ ತನ್ನ ಆಹಾರ ಮತ್ತು ಪಾನೀಯವನ್ನು ಪಾವತಿಸಬೇಕೆಂದು ಅವನು ಬಯಸಿದ್ದನು. ಹುಡುಗಿಯ ಪ್ರೀತಿ ಮಿತಿಮೀರಿ ಹೋಗತೊಡಗಿತು. ಹುಡುಗ ಕೆಮ್ಮಿದರೂ ಹುಡುಗಿ ಅವನ ಬಳಿಗೆ ಓಡಿ ಹೋಗುತ್ತಾಳೆ. ಈಗ ಹುಡುಗನಿಗೂ ಅರ್ಥವಾಯಿತು ಈ ಹುಡುಗಿ ತನ್ನನ್ನು ಪ್ರೀತಿಸಿದ್ದಾಳೆ ಎಂದು. ಹುಡುಗನು ಆ ಹುಡುಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವನು ಮೊದಲು ಹುಡುಗಿಯ ಬಗ್ಗೆ ಎಲ್ಲವನ್ನು ಕಂಡುಕೊಂಡನು. ಎಲ್ಲ ಗೊತ್ತಾದಾಗ ಮೂಕನೆಂದು ಸುಳ್ಳು ಹೇಳಿ ಅಳತೊಡಗಿದ. ಈಗ ಹಗಲು ರಾತ್ರಿ ಅಳತೊಡಗಿದ. ಹುಡುಗಿ ತನ್ನ ಸಂಬಳದಿಂದ ಹುಡುಗನ ಚಿಕಿತ್ಸೆಗಾಗಿ ಕೇಳುತ್ತಿದ್ದಳು. ಒಂದು ಮುಂಜಾನೆ ಹುಡುಗ ಆಸ್ಪತ್ರೆಯಲ್ಲಿ ದಾಖಲಾಗಿರುವುದು ತಿಳಿಯಿತು. ಓಡಿ ಹೋಗಿ ಆಸ್ಪತ್ರೆ ತಲುಪಿದಾಗ ಆ ಹುಡುಗ ಬೆಡ್ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಂಡಿತು. ಸುತ್ತಲೂ ಹಲವು ಯಂತ್ರಗಳನ್ನು ಅಳವಡಿಸಲಾಗಿತ್ತು. ಹುಡುಗಿ ವೈದ್ಯರ ಬಳಿಗೆ ಬಂದಾಗ ವೈದ್ಯರು ಹುಡುಗನಿಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವನ ನಾಲಿಗೆ ಕತ್ತರಿಸಲು ಪ್ರಯತ್ನಿಸಿದ್ದನು ಮತ್ತು ಹುಡುಗಿಗೆ ಪತ್ರವನ್ನು ನೀಡಿದ್ದಾನೆ. ಆ ಪತ್ರದಲ್ಲಿ, ನಾನು ತುಂಬಾ ಶ್ರೀಮಂತ ಹುಡುಗ, ನೀನು ಕೆಲಸ ಮಾಡುವ ಮನೆಯ ಮಾಲೀಕ ನಾನು. ಆದರೆ ಅದೇ ಸಮಯದಲ್ಲಿ ನಾನು ಮೂಕ ಎಂದು ದೊಡ್ಡ ಸುಳ್ಳನ್ನು ಹೇಳಿದ್ದೇನೆ. ಈಗ ಈ ಸುಳ್ಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಈ ರೀತಿ ಮಾಡಿದ್ದೇನೆ. ಇದರೊಂದಿಗೆ ನನ್ನ ಮ್ಯಾನೇಜರ್ನಿಂದ ನನ್ನ ಮನೆಯಿಂದ ಹಣವನ್ನು ತೆಗೆದುಕೊಂಡು ಅದನ್ನು ನಿನ್ನ ಚಿಕ್ಕಪ್ಪನಿಗೆ ನೀಡಿ ಹೊಸ ಜೀವನವನ್ನು ಪ್ರಾರಂಭಿಸು. ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಮಾಡಿದ್ದು ತಪ್ಪು. ಈ ಪತ್ರವನ್ನು ಓದಿದ ನಂತರ ಹುಡುಗಿಯ ಕಣ್ಣಲ್ಲಿ ನೀರು ತುಂಬಿತು. ಅವಳು ದೇವಸ್ಥಾನಕ್ಕೆ ಓಡಿ ಹೋಗಿ ಹುಡುಗ ಮಾತನಾಡಲು ಪ್ರಾರಂಭಿಸುವವರೆಗೂ ನಾನು ಏನನ್ನು ತಿನ್ನುವುದಿಲ್ಲ ಎಂದು ದೇವರ ಮುಂದೆ ಪ್ರಮಾಣ ಮಾಡಿದಳು. ಅವನು ಸಾಯುವ ಸ್ಥಿತಿಯಲ್ಲಿದ್ದರೂ ಸಹ ಇಲ್ಲಿ ವೈದ್ಯರು ಕೂಡ ಆ ಹುಡುಗನಿಗೆ ಚಿಕಿತ್ಸೆ ನೀಡುತ್ತಿದ್ದರು. ದೇವರು ಅವರಿಬ್ಬರ ಇಚ್ಛೆಯನ್ನು ಸ್ವೀಕರಿಸಿದನು ಮತ್ತು ಈ ಹುಡುಗನು ಮಾತನಾಡಲು ಪ್ರಾರಂಭಿಸಿದನು. ಆದರೆ ಅವನು ತನ್ನ ಸ್ಮರಣೆಯನ್ನು ಕಳೆದುಕೊಂಡನು. ಈಗ ಅವನಿಗೆ ಏನು ನೆನಪಿರಲಿಲ್ಲ. ಈಗ ಇದರ ನಂತರ ಹುಡುಗಿ ಅವನ ನೆನಪಿಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದಳು. ಆದರೆ ಅವನ ಸ್ಮರಣೆಯನ್ನು ಪುನಃಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ಸುಳ್ಳಿನ ಮೇಲೆ ಪ್ರೀತಿಯ ಅಡಿಪಾಯ ಹಾಕಿದರೆ ಅದು ಖಂಡಿತವಾಗಿಯೂ ಬೀಳುತ್ತದೆ.